ದಿವಂಗತ ಡಿ ದೇವರಾಜ್ ಅರಸು ವಿಚಾರ ವೇದಿಕೆ ವತಿಯಿಂದ ಡಿ ದೇವರಾಜ್ ಅರಸುರವರ 110ನೇ ಜನ್ಮ ದಿನಾಚರಣೆ ಹಾಗೂ ಅರಸು ವಿಚಾರ ವೇದಿಕೆಯ 27ನೇ ವರ್ಷಾಚರಣೆ ಪ್ರಯುಕ್ತ ಹೊನ್ನಾವರ ತಾಲೂಕಾಸ್ಪತ್ರೆಯ ಒಳರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಸಮಾರಂಭವು ಜರುಗಿತು. ಹೊನ್ನಾವರ ತಾಲೂಕಾಸ್ಪತ್ರೆಯಲ್ಲಿ ಒಳರೋಗಿಗಳಿಗೆ ಬ್ರೆಡ್ ಮತ್ತು ಹಣ್ಣು ಹಂಪಲು ವಿತರಿಸಿದ ನಂತರ ಮಾಧ್ಯಮದವರೊಂದಿಗೆ ದೇವರಾಜ್ ಅರಸು ವಿಚಾರ ವೇದಿಕೆಯ ಅಧ್ಯಕ್ಷ ಅನಂತ್ ನಾಯ್ಕ್ ಹೆಗ್ಗಾರ್ ಮಾತನಾಡಿ, ಈ ದೇಶದ ಅಪರೂಪದ ರಾಜಕಾರಣಿ, ಭೂ ಸುಧಾರಣಾ ಕಾನೂನು ಮೂಲಕ ಬಡವರಿಗೆ ಅನ್ನವನ್ನು ಕೊಡಿಸಿದವರು, ಮೀಸಲಾತಿ ಮೂಲಕ ಉದ್ಯೋಗ ಹಾಗೂ ಧ್ವನಿ ನೀಡಿದವರು. ಇಂತಹ ಮಹಾನ್ ಪುರುಷರ ಜನ್ಮದಿನವನ್ನು ಪ್ರತಿ ವರ್ಷ ವಿಶೇಷವಾಗಿ ವಿಭಿನ್ನವಾಗಿ ಆಚರಿಸಿಕೊಂಡು ಬರುತ್ತಿದ್ದೇವೆ. ಅಂತೆಯೇ ಈ ವರ್ಷವೂ ತಾಲೂಕಿನ ಸರ್ಕಾರಿ ಆಸ್ಪತ್ರೆಯ ಒಳರೋಗಿಗಳಿಗೆ ಬ್ರೆಡ್ ಮತ್ತು ಹಣ್ಣು ಹಂಪಲನ್ನು ನೀಡಿದ್ದೇವೆ ಎಂದರು. ತಾಲೂಕಿನ ಸರ್ಕಾರಿ ಆಸ್ಪತ್ರೆ ಯಾವುದೇ ಖಾಸಗಿ ಆಸ್ಪತ್ರೆಗೆ ಕಡಿಮೆ ಇಲ್ಲವೆಂಬಂತೆ ಸುಸಜ್ಜಿತವಾಗಿದೆ. ಆದರೆ ಇಲ್ಲಿ ಕೆಲವೊಂದು ವಿಭಾಗಗಳಿಗೆ ವೈದ್ಯರ, ಸರ್ಜನ್ ಕೊರತೆ ಇದ್ದು ಆದಷ್ಟು ಶೀಘ್ರವಾಗಿ ಆರೋಗ್ಯ ಸಚಿವರು ಸಮಸ್ಯೆಯನ್ನು ಬಗೆಹರಿಸಬೇಕೆಂದು ವಿನಂತಿಸಿದರು. ಶೋಷಿತ ವರ್ಗವನ್ನು ಮೇಲೆತ್ತಿ ಒಂದು ಮಧ್ಯಮ ವರ್ಗವನ್ನಾಗಿ ಸೃಷ್ಟಿಸಿದ ಬ್ರಹ್ಮ ಅಂದರೂ ತಪ್ಪಾಗಲಿಕ್ಕಿಲ್ಲ. ಭೂಸುಧಾರಣಾ ಕಾನೂನು ಮೂಲಕ ಬಡವರಿಗೆ ಅನ್ನವನ್ನು ಕೊಟ್ಟರು. ಹಾಗೆ ಮೀಸಲಾತಿ, ಅವನೂರ ಆಯೋಗದ ಮೀಸಲಾತಿ ಮೂಲಕ ಉದ್ಯೋಗವನ್ನು ಕೊಟ್ಟರು ಹಾಗೂ ಧ್ವನಿಯನ್ನು ಕೊಟ್ಟರು. ಅಂಥ ಮಹಾನ್ ಪುರುಷರ ಜನ್ಮದಿನಾಚರಣೆಯನ್ನು ಆಚರಿಸುವುದು ನಾವು ಸೂಕ್ತ ಎಂದು ಕಳೆದ 27 ವರ್ಷಗಳಿಂದ ದೇವರಾಜ ಅರಸುರವರ ವಿಚಾರ ವೇದಿಕೆಯನ್ನು ಒಂದು ಹುಟ್ಟು ಹಾಕಿ ಅದರ ಅಡಿಯಲ್ಲಿ ನಾವು ಹಲವಾರು ವರ್ಷಗಳಿಂದ ವಿಭಿನ್ನವಾದ ರೀತಿಯಲ್ಲಿ ವರ್ಷಾಚರಣೆಯನ್ನು ಆಚರಿಸಿಕೊಂಡು ಬಂದಿದ್ದೇವೆ. ಅದೇ ರೀತಿಯಾಗಿ ಇವತ್ತು ದೇವರಾಜ ಅರಸುರವರ 110ನೇ ಜನ್ಮದಿನಾಚರಣೆ ಹಾಗೂ ಅರಸು ವಿಚಾರ ವೇದಿಕೆಯ 27ನೇ ವರ್ಷಾಚರಣೆ. ಈ ನಿಮಿತ್ತವಾಗಿ ಇವತ್ತು ಹೊನ್ನಾವರ ಸರ್ಕಾರಿ ಆಸ್ಪತ್ರೆಯಲ್ಲಿ ಒಳರೋಗಿಗಳಿಗೆ ಬ್ರೆಡ್ ಮತ್ತು ಹಣ್ಣು ವಿತರಣೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಾಗಿತ್ತು. ಆ ದಿಶೆಯಲ್ಲಿ ಇವತ್ತು ಬಂದು ನಾವೆಲ್ಲ ಅತಿಥಿಗಳೆಲ್ಲ ಒಂದಿಗೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿದ್ದೀವಿ. ಆದರೆ ಆಸ್ಪತ್ರೆ ಅತ್ಯಂತ ಸುಸಜ್ಜಿತವಾಗಿದೆ. ಯಾವುದೇ ಖಾಸಗಿ ಆಸ್ಪತ್ರೆಗೆ ಸರಿಸಾಟಿ ಆಗುವ ರೀತಿಯಲ್ಲಿದೆ. ಯಾಕೆಂದರೆ ಅಷ್ಟೊಂದು ಸ್ವಚ್ಛತೆ ಎಲ್ಲ ವ್ಯವಸ್ಥೆಯನ್ನು ಇದ್ದಾರೆ. ಆದರೆ ಏನಂದರೆ ಇತ್ತೀಚಿನ ದಿನಗಳಲ್ಲಿ ಉತ್ತಮ ಸರ್ಜನ್ನು ಇಲ್ಲಿ ಕೊರತೆ ಇದೆ. ಆ ಒಂದು ಸರ್ಜನ್ ಕೊರತೆ ಹಾಗೂ ವಿವಿಧ ವೈದ್ಯರು ಕೊರತೆ ಇದೆ. ಅದನ್ನು ಆದಷ್ಟು ಬೇಗ ಇಂದಿನ ಸರ್ಕಾರ ಮತ್ತು ನಮ್ಮ ಆರೋಗ್ಯ ಸಚಿವರು ಗಮನ ಹರಿಸಿ ಈ ದಿಶೆಯಲ್ಲಿ ಉತ್ತಮ ಆರೋಗ್ಯ ಸೇವೆಯನ್ನು ಕೊಡುವಲ್ಲಿ ಪಾತ್ರವಹಿಸಬೇಕು ಅಂತೇಳಿ ಕಳಕಳಿಯ ವಿನಂತಿ. ಈ ಒಂದು ನಿಮಿತ್ತ ನಾವು ಲಿಖಿತ ಮನವಿಯನ್ನು ಇನ್ನು ಕೆಲವೇ ದಿವಸಗಳಲ್ಲಿ ವೈದ್ಯಾಧಿಕಾರಿಗಳಿಗೆ ಹಾಗೂ ಆರೋಗ್ಯ ಸಚಿವರಿಗೂ ಹಾಗೂ ಜಿಲ್ಲಾ ಮುಖ್ಯಾಧಿಕಾರಿಗಳಿಗೂ ತಾಲೂಕು ಆಡಳಿತದ ವತಿಯಿಂದ ನಾವು ಇವರಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದ್ದೇವೆ. ಆದ್ದರಿಂದ ತಾವು ಈ ಸಂದರ್ಭದಲ್ಲಿ ತಾಲೂಕು ಆಸ್ಪತ್ರೆಯ ಆಡಳಿತಾಧಿಕಾರಿ ಶಶಿಕಲಾ ನಾಯ್ಕ್, ಡಾಕ್ಟರ್ ಕೃಷ್ಣಾಜಿ, ಡಾಕ್ಟರ್ ರಮೇಶ್ ಗೌಡ, ನಿವೃತ್ತ ತಹಶೀಲ್ದಾರ್ ವಿಆರ್ ಗೌಡ, ನಿವೃತ್ತ ಶಿಕ್ಷಕ ಎನ್ಕೆ ನಾಯ್ಕ್, ಡಿ ದೇವರಾಜ್ ಅರಸು ವಿಚಾರ ವೇದಿಕೆ ಸದಸ್ಯರಾದ ದೀಪಕ್ ಎಸ್ ಲೋಬೋ ಕೊಡಾಣಿ, ಸೀತಾರಾಮ್ ನಾಯ್ಕ್, ಎಂಡಿ ಗೌಡ ಆರೋಳ್ಳಿ, ಕೇಶವ್ ನಾಯ್ಕ್ ಮಾಗೋಡ್, ನಾರಾಯಣ್ ಮುಕ್ರಿ ಕಡ್ತೋಕ, ಎಂಜಿ ನಾಯ್ಕ್ ನಗರೆ, ಚಂದ್ರಹಾಸ್ ನಾಯ್ಕ್, ರಮೇಶ್ ಮರಾಠಿ ಮತ್ತಿತರರು ಇದ್ದರು. ಭಾವನಾ ಟಿವಿಗಾಗಿ ವಿಶ್ವನಾಥ್ ಸಾಲ್ಕೋಡ್, ಹೊನ್ನಾವರ.